ನಮ್ಮ ದೇಹದ ಜೀವಕೋಶದ ಬೆಳವಣಿಗೆಗೆ ಮತ್ತು ದೇಹದ ಉತ್ತಮ ಕಾರ್ಯನಿರ್ವಹಣೆಗೆ ಪ್ರೋಟೀನ್ ಅತ್ಯಗತ್ಯವಾದ ಪೋಷಕಾಂಶ. ನಾವು ಪ್ರತಿದಿನ ವ್ಯಾಯಾಮ ಮಾಡ್ತಿದ್ರೆ ಅಂಗಾಂಶಗಳು ಸ್ನಾಯುಗಳನ್ನು ನಿರ್ವಹಿಸಲು ನಮ್ಮ ದೇಹಕ್ಕೆ ಹೆಚ್ಚುವರಿ ಪ್ರೋಟೀನ್ ಬೇಕಾಗತ್ತೆ. ಹೀಗಾಗಿ ಪ್ರೋಟೀನ್ ಹೆಚ್ಚಾಗಿರುವ ಆಹಾರದ ಸೇವನೆಯನ್ನ ಮಾಡೋದು ಅತ್ಯಗತ್ಯ. ಪ್ರೋಟೀನ್ ದೇಹಕ್ಕೆ ಬೇಕು ನಿಜ, ಆದರೆ ಹಾಗಂತ ಅದು ಹೆಚ್ಚಾದ್ರೂ ಪ್ರಾಬ್ಲಮ್. ಅತಿಯಾಗಿ ಪ್ರೋಟೀನ್ ಸೇವಿಸಿದ್ರೆ ಏನೆಲ್ಲ ತೊಂದರೆಯಾಗತ್ತೆ ಅನ್ನೋದನ್ನೇ ನೋಡೋಣ ಬನ್ನಿ. ಪ್ರೋಟೀನ್ ದೇಹಕ್ಕೆ ಬೇಕು, ಹಾಗಂತ ಹೆಚ್ಚಾದ್ರೆ ಪ್ರಾಬ್ಲಮ್. ಅತಿಯಾಗಿ ಪ್ರೋಟೀನ್ ಸೇವಿಸಿದ್ರೆ ಏನೆಲ್ಲ ತೊಂದರೆಯಾಗುತ್ತೆ? ನಮ್ಮ ದೇಹದ ಜೀವಕೋಶಗಳ ಬೆಳವಣಿಗೆಗೆ ಹಾಗೆಯೇ ನಮ್ಮ ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಪ್ರೋಟೀನ್ ಅಗತ್ಯವಾದ ಪೋಷಕಾಂಶವಾಗಿದೆ. ನಾವು ಪ್ರತಿದಿನ ವ್ಯಾಯಾಮ ಮಾಡ್ತಾ ಇದ್ರೆ ಅಂಗಾಂಶಗಳು ಸ್ನಾಯುಗಳನ್ನ ನಿರ್ವಹಿಸಲು ನಮ್ಮ ದೇಹಕ್ಕೆ ಹೆಚ್ಚುವರಿ ಪ್ರೋಟೀನ್ ಬೇಕಾಗುತ್ತೆ. ಹೀಗಾಗಿ ಪ್ರೋಟೀನ್ ಹೆಚ್ಚಾಗಿರುವ ಆಹಾರದ ಸೇವನೆಯನ್ನ ಮಾಡೋದು ಅತ್ಯಗತ್ಯ. ನಮ್ಮ ದೇಹಕ್ಕೆ ದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅನ್ನೋದು ನಮ್ಮ ವಯಸ್ಸು, ಲಿಂಗ, ತೂಕ ಹಾಗೆ ದೈಹಿಕ ಚಟುವಟಿಕೆಯ ಮಟ್ಟಕ್ಕೆ ಅನುಗುಣವಾಗಿ ಬದಲಾಗುತ್ತೆ. ಪ್ರೋಟೀನ್ಗಳ ಪೌಷ್ಟಿಕಾಂಶದ ಮೌಲ್ಯವನ್ನ ಅಮೈನೋ ಆಮ್ಲಗಳ ಸಂಖ್ಯೆಯಿಂದ ಅಳೆಯಲಾಗುತ್ತೆ. ಸಾಮಾನ್ಯವಾಗಿ ದಿನಕ್ಕೆ ವಯಸ್ಕರಿಗೆ 46 ರಿಂದ 63 ಗ್ರಾಂ, ಹಾಗೆಯೇ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ 65 ಗ್ರಾಂ ಪ್ರೋಟೀನ್ ಬೇಕಾಗುತ್ತೆ. ಹೆಚ್ಚು ಪ್ರೋಟೀನ್ ತೆಗೆದುಕೊಳ್ಳುವುದರಿಂದ ಆಗೋ 8 ಅಡ್ಡ ಪರಿಣಾಮಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಅತಿಯಾದ ಪ್ರೋಟೀನ್ ಸೇವನೆಯು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನ ಉಂಟು ಮಾಡಬಹುದು. ಇದು ಮೂತ್ರಪಿಂಡದ ಹಾನಿಗೆ ಕಾರಣವಾಗಬಹುದು. ಹಾರ್ಮೋನಿನ ಏರಿಳಿತಗಳು ನರಪ್ರೇಕ್ಷಕಗಳ ಮೇಲೆ ಪ್ರಭಾವ ಬೀರಬಹುದು. ಇದು ಮೂಡ್ ಸ್ವಿಂಗ್, ಕಿರಿಕಿರಿ, ಆತಂಕ ಅಥವಾ ಖಿನ್ನತೆಗೆ ಕಾರಣವಾಗಬಹುದು. ಹೆಚ್ಚಿನ ಪ್ರೋಟೀನ್ ಅನ್ನು ಸೇವಿಸುವುದರಿಂದ ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಸೇರಿದಂತೆ ಜೀರ್ಣಕಾರಿ ಅಸ್ವಸ್ಥತೆಯನ್ನ ಉಂಟು ಮಾಡಬಹುದು. ಯಾಕಂದ್ರೆ ದೇಹವು ಹೆಚ್ಚುವರಿ ಪ್ರೋಟೀನ್ ಅನ್ನ ಪ್ರಕ್ರಿಯೆಗೊಳಿಸಲು ಹೆಣಗಾಡಬೇಕಾಗತ್ತೆ. ಪ್ರೋಟೀನ್ ಸೇವನೆಯ ಮೇಲೆ ಹೆಚ್ಚು ಗಮನ ಹರಿಸುವುದರಿಂದ ಕಾರ್ಬೋಹೈಡ್ರೇಟ್ಸ್, ಫೈಬರ್, ವಿಟಮಿನ್ಸ್ ಹಾಗೆಯೇ ಖನಿಜಗಳಂತಹ ಇತರ ಅಗತ್ಯ ಪೋಷಕಾಂಶಗಳ ಕೊರತೆಗೂ ಕೂಡ ಕಾರಣವಾಗಬಹುದು. ಕೆಲವು ಅಧ್ಯಯನಗಳು ಅತಿಯಾದ ಪ್ರೋಟೀನ್ ಸೇವನೆಯು ಮೂಳೆಗಳ ಆರೋಗ್ಯವನ್ನ ಋಣಾತ್ಮಕವಾಗಿ ಪರಿಣಾಮ ಬೀರಬಹುದು ಅಂತಲೂ ಸೂಚಿಸುತ್ತವೆ. ಇದು ಕಾಲಾನಂತರದಲ್ಲಿ ಮೂಳೆಗಳನ್ನ ದುರ್ಬಲಗೊಳಿಸಬಹುದು ಅಂತಲೂ ಕೂಡ ಅಧ್ಯಯನದಲ್ಲಿ ಎಚ್ಚರಿಕೆ ನೀಡಲಾಗುತ್ತೆ. ಹಾರ್ಮೋನಿನ ಅಸಮತೋಲನವು ಮೊಡವೆ, ಎಣ್ಣೆಯುಕ್ತ ಚರ್ಮ, ಒಣ ಚರ್ಮ ಅಥವಾ ಹೆಚ್ಚಿದ ಮುಖದ ಕೂದಲು ಈ ರೀತಿಯ ಬೆಳವಣಿಗೆಯಂತಹ ವಿವಿಧ ಚರ್ಮದ ಸಮಸ್ಯೆಗಳಿಗೂ ಕೂಡ ಕಾರಣವಾಗಬಹುದು. ಕ್ಯಾಲೋರಿ ಸೇವನೆಯು ಶಕ್ತಿಯ ವೆಚ್ಚವನ್ನ ಮೀರಿದ್ರೆ ಹೆಚ್ಚುವರಿ ಪ್ರೋಟೀನ್ ಅನ್ನ ಸೇವಿಸುವುದರಿಂದ ತೂಕ ಹೆಚ್ಚಾಗಬಹುದು. ಯಾಕಂದ್ರೆ ಹೆಚ್ಚುವರಿ ಪ್ರೋಟೀನ್ ಅನ್ನ ಕೊಬ್ಬಾಗಿ ಪರಿವರ್ತಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅನ್ನ ಸೇವಿಸುವುದರಿಂದ ದೇಹದಲ್ಲಿ ದುರ್ವಾಸನೆಯ ಸಂಯುಕ್ತಗಳ ಉತ್ಪಾದನೆಗೂ ಕೂಡ ಇದು ಕಾರಣವಾಗಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.